ಗೊತ್ತು. ನಾನು ಕಾಫಿ ಟೀ ಕುಡಿಯೋಕ್ಕೂ ಹಿಂದೆ ಮುಂದೆ ನೋಡ್ತೀನಿ. ನನ್ನನ್ನು ಕುಡ್ಕ ಅಂತ ತೋರಿಸ್ತಾರೆ. ಥೂ, ಅವ್ರ ಇದಕ್ಕೊಂದು ನಾಚಿಕೆ ಆಗಬೇಕು ಅವರಿಗೆ. ಯಾವತ್ತಾರು ಕಂಡಿದ್ದೀರಾ? ಯಾವ್ದಾದ್ರು ಬಾರ್ ಮುಂದೆ ನಿಂತಿದ್ದೋ, ಕುಡಿದು ತೂರಾಡಿದ್ದು ಏನಾದ್ರು ನೋಡಿದ್ದು ನೀವು ಕಂಡಿದ್ದೀರಾ? ಇದೇ ತೋರಿಸುತ್ತೆ, ಯಾವಾಗ ವೈಚಾರಿಕವಾಗಿ ಒಬ್ಬ ವ್ಯಕ್ತಿನ ಎದುರಿಸೋಕ್ಕಾಗಲ್ಲ, ಆಗ ಅಪಪ್ರಚಾರ ಮಾಡೋದನ್ನು, ಅಪನಂಬಿಕೆಯನ್ನು ಹುಟ್ಟಾಕೋದನ್ನು ಮಾಡ್ತಾರೆ. ಒಂದು ಪಕ್ಷವೇ ಈ ಕೆಲಸಕ್ಕೆ ಇಳಿದಿರೋದು ಆ ಪಕ್ಷದ ಅಧೋಗತಿಗೆ ಸಾಕ್ಷಿ. ಇದು ಆ ಪಕ್ಷದ ಒಂದು ಅಧೋಗತಿಗೆ ಸಾಕ್ಷಿ. ಬಹುಶಃ ಯಾರೋ ಡ್ರಗ್ ಅಡಿಕ್ಟನ್ನ ಅದಕ್ಕೆ ಇನ್ಚಾರ್ಜ್ ಮಾಡಿ ಕೂರಿಸಿರ್ಬೇಕು. ಯಾವನ ಬುದ್ಧಿ ಇರೋನಾದರೆ ಈ ರೀತಿ ಸುಳ್ಳು ಆರೋಪಗಳ ಮೂಲಕ ಚಾರಿತ್ರ್ಯಹರಣ ಮಾಡಲ್ಲ ಹೇಳಿ. ಯಾವ ಒಂದು ಬೇಡ, ನನಗೆ ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ಬದುಕೋನು, ಆದರೆ ಅವರ ಅಧಿಕೃತ ವೆಬ್ಸೈಟ್ನಲ್ಲಿ ಹಾಕ್ತಾರೆ ಅಂತಂದರೆ ಆ ಪಕ್ಷದ ಅಧೋಗತಿ. ಆ ಪಕ್ಷ ಚಿರಂಡಿ ನೀರಿಗಿಂತ ಕಡೆ ಆಗಿದೆ ಅನ್ನೋದಕ್ಕೆ ಸಾಕ್ಷಿ. ಅಲ್ಲ, ಡ್ರಗ್ ಎಡಿಟ್ ಯಾರು ಅಂತ ಏನಂದರೆ ಆ ಮಾನಸಿಕತೆಯೇ ಇದ್ದವನು ಮಾತ್ರ ಹಂಗೆ ಚಿತ್ರಿಸೋದಕ್ಕೆ ಸಾಧ್ಯ. ಅದನ್ನು ನೀವೇ ಪತ್ತೆ ಹಚ್ಚಬೇಕು. ಗೊತ್ತು, ನಾನು ಕಾಫಿ ಟೀ ಕುಡಿಯೋಕ್ಕೂ ಹಿಂದೆ ಮುಂದೆ ನೋಡ್ತೀನಿ. ನನ್ನನ್ನು ಕುಡ್ಕ ಅಂತ ತೋರಿಸ್ತಾರೆ. ಥೂ, ಅವ್ರ ಇದಕ್ಕೊಂದು ನಾಚಿಕೆ ಆಗಬೇಕು ಅವರಿಗೆ. ಯಾವತ್ತಾರು ಕಂಡಿದ್ದೀರಾ? ಯಾವ್ದಾದ್ರು ಬಾರ್ ಮುಂದೆ ನಿಂತಿದ್ದೋ, ಕುಡಿದು ತೂರಾಡಿದ್ದು ಏನಾದ್ರು ನೋಡಿದ್ದು ನೀವು ಕಂಡಿದ್ದೀರಾ? ಇದೇ ತೋರಿಸುತ್ತೆ, ಯಾವಾಗ ವೈಚಾರಿಕವಾಗಿ ಒಬ್ಬ ವ್ಯಕ್ತಿನ ಎದುರಿಸೋಕ್ಕಾಗಲ್ಲ, ಆಗ ಅಪಪ್ರಚಾರ ಮಾಡೋದನ್ನು, ಅಪನಂಬಿಕೆಯನ್ನು ಹುಟ್ಟಾಕೋದನ್ನು ಮಾಡ್ತಾರೆ. ಒಂದು ಪಕ್ಷವೇ ಈ ಕೆಲಸಕ್ಕೆ ಇಳಿದಿರೋದು ಆ ಪಕ್ಷದ ಅಧೋಗತಿಗೆ ಸಾಕ್ಷಿ. ಇದು ಆ ಪಕ್ಷದ ಒಂದು ಅಧೋಗತಿಗೆ ಸಾಕ್ಷಿ. ಬಹುಶಃ ಯಾರೋ ಡ್ರಗ್ ಅಡಿಕ್ಟನ್ನ ಅದಕ್ಕೆ ಇನ್ಚಾರ್ಜ್ ಮಾಡಿ ಕೂರಿಸಿರ್ಬೇಕು. ಯಾವನ ಬುದ್ಧಿ ಇರೋನಾದರೆ ಈ ರೀತಿ ಸುಳ್ಳು ಆರೋಪಗಳ ಮೂಲಕ ಚಾರಿತ್ರ್ಯಹರಣ ಮಾಡಲ್ಲ ಹೇಳಿ. ಯಾವ ಒಂದು ಬೇಡ, ನನಗೆ ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ಬದುಕೋನು, ಆದರೆ ಅವರ ಅಧಿಕೃತ ವೆಬ್ಸೈಟ್ನಲ್ಲಿ ಹಾಕ್ತಾರೆ ಅಂತಂದರೆ ಆ ಪಕ್ಷದ ಅಧೋಗತಿ. ಆ ಪಕ್ಷ ಚಿರಂಡಿ ನೀರಿಗಿಂತ ಕಡೆ ಆಗಿದೆ ಅನ್ನೋದಕ್ಕೆ ಸಾಕ್ಷಿ. ಅಲ್ಲ, ಡ್ರಗ್ ಎಡಿಟ್ ಯಾರು ಅಂತ ಏನಂದರೆ ಆ ಮಾನಸಿಕತೆಯೇ ಇದ್ದವನು ಮಾತ್ರ ಹಂಗೆ ಚಿತ್ರಿಸೋದಕ್ಕೆ ಸಾಧ್ಯ. ಅದನ್ನು ನೀವೇ ಪತ್ತೆ ಹಚ್ಚಬೇಕು. ಗೊತ್ತು, ನಾನು ಕಾಫಿ ಟೀ ಕುಡಿಯೋಕ್ಕೂ ಹಿಂದೆ ಮುಂದೆ ನೋಡ್ತೀನಿ. ನನ್ನನ್ನು ಕುಡ್ಕ ಅಂತ ತೋರಿಸ್ತಾರೆ. ಥೂ, ಅವ್ರ ಇದಕ್ಕೊಂದು ನಾಚಿಕೆ ಆಗಬೇಕು ಅವರಿಗೆ. ಯಾವತ್ತಾರು ಕಂಡಿದ್ದೀರಾ? ಯಾವ್ದಾದ್ರು ಬಾರ್ ಮುಂದೆ ನಿಂತಿದ್ದೋ, ಕುಡಿದು ತೂರಾಡಿದ್ದು ಏನಾದ್ರು ನೋಡಿದ್ದು ನೀವು ಕಂಡಿದ್ದೀರಾ? ಇದೇ ತೋರಿಸುತ್ತೆ, ಯಾವಾಗ ವೈಚಾರಿಕವಾಗಿ ಒಬ್ಬ ವ್ಯಕ್ತಿನ ಎದುರಿಸೋಕ್ಕಾಗಲ್ಲ, ಆಗ ಅಪಪ್ರಚಾರ ಮಾಡೋದನ್ನು, ಅಪನಂಬಿಕೆಯನ್ನು ಹುಟ್ಟಾಕೋದನ್ನು ಮಾಡ್ತಾರೆ. ಒಂದು ಪಕ್ಷವೇ ಈ ಕೆಲಸಕ್ಕೆ ಇಳಿದಿರೋದು ಆ ಪಕ್ಷದ ಅಧೋಗತಿಗೆ ಸಾಕ್ಷಿ. ಇದು ಆ ಪಕ್ಷದ ಒಂದು ಅಧೋಗತಿಗೆ ಸಾಕ್ಷಿ. ಬಹುಶಃ ಯಾರೋ ಡ್ರಗ್ ಅಡಿಕ್ಟನ್ನ ಅದಕ್ಕೆ ಇನ್ಚಾರ್ಜ್ ಮಾಡಿ ಕೂರಿಸಿರ್ಬೇಕು. ಯಾವನ ಬುದ್ಧಿ ಇರೋನಾದರೆ ಈ ರೀತಿ ಸುಳ್ಳು ಆರೋಪಗಳ ಮೂಲಕ ಚಾರಿತ್ರ್ಯಹರಣ ಮಾಡಲ್ಲ ಹೇಳಿ. ಯಾವ ಒಂದು ಬೇಡ, ನನಗೆ ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ಬದುಕೋನು, ಆದರೆ ಅವರ ಅಧಿಕೃತ ವೆಬ್ಸೈಟ್ನಲ್ಲಿ ಹಾಕ್ತಾರೆ ಅಂತಂದರೆ ಆ ಪಕ್ಷದ ಅಧೋಗತಿ. ಆ ಪಕ್ಷ ಚಿರಂಡಿ ನೀರಿಗಿಂತ ಕಡೆ ಆಗಿದೆ ಅನ್ನೋದಕ್ಕೆ ಸಾಕ್ಷಿ. ಅಲ್ಲ, ಡ್ರಗ್ ಎಡಿಟ್ ಯಾರು ಅಂತ ಏನಂದರೆ ಆ ಮಾನಸಿಕತೆಯೇ ಇದ್ದವನು ಮಾತ್ರ ಹಂಗೆ ಚಿತ್ರಿಸೋದಕ್ಕೆ ಸಾಧ್ಯ. ಅದನ್ನು ನೀವೇ ಪತ್ತೆ ಹಚ್ಚಬೇಕು.